ಮನೇಲಿ ನಡೀತಾ ಇರೋದೇನು? ನೀನ್ ಇಲ್ಲಿ ಅಲಂಕಾರ ಮಾಡ್ಕೋತಾ ಇರೋದು ಯಾಕೆ? ಮಗುನ್ ಹೆತ್ತಿದೀನಿ, ಅದ್ರ ಬಗ್ಗೆ ನಂಗೆ ಗೊತ್ತಿರಲ್ವಾ ಹೇಳಿ? ಹೆರಿಗೆ ಆಗಿ 10ನೇ ದಿನಕ್ಕೆ ಬಾಣಂತಿ ಆದ್ ನನಗೆ ಮಡಿ ಸ್ನಾನ ಮಾಡಿಸ್ತಾರಲ್ಲ. ನೀನ್ ಅದಕ್ಕೆ ಈ ತರ ರೆಡಿ ಆಗಿದ್ಯಾ? ಹಾ, ನನಗಾಗ ಅನಿಸ್ತಿಲ್ವೇ? ಪಾರ್ಟಿಗೆ ಹೋಗೋರ್ ತರ ಇದೆ ನಿನ್ ಗೆಟಪ್. ನಿಮಗ್ ಹಾಗನ್ಸ್ತಾ? ನಾನು ಕೂಡ ಹಾಗೆ ಅನ್ಕೊಂಡೆ. ಫೋಟೋ ತೆಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತಲ್ವಾ? ಯಾವ ಹೆಣ್ಣನ್ನು ಸ್ನಾನ ಮಾಡ್ಬೇಕಾದ್ರೆ ಫೋಟೋ ತೆಗೆಸ್ಕೊಳ್ಳಲ್ಲ. ಅಬ್ಬಾ, ಮಾಡಿದ್ರಲ್ಲ ಜೋಕು. ಕೈ ಕಾಲ್ಗೆ ಸುಣ್ಣ ಹಚ್ಚಿ ತಲೆಗೆಣ್ಣೆ ಹಾಕಿ ಸೀರೆ ಮೇಲೆ ಸ್ನಾನ ಮಾಡಿಸ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಎಣ್ಣೆ ಮೆತ್ಕೊಂಡು ಸೀರೆ ಹಾಳಾಗುತ್ತೆ ಅಂತ ಗುಣಬೇಕಾದವಳು ಇಷ್ಟೊಂದು ಲೈಟಾಗಿ ಹೇಳ್ತಾ ಇದೆಯಲ್ಲ? ಕೋಟ್ಯಾಂತರ ರೂಪಾಯಿ ಬರ್ತಿರ್ಬೇಕಾದ್ರೆ ಆಫ್ಟರ್ ಆಲ್ 10,000 ಸೀರೆ ಬಗ್ಗೆ ಯೋಚನೆ ಮಾಡ್ಬೇಕಾ ಹೇಳಿ? ಫೋಟೋಸ್ ಚೆನ್ನಾಗ್ ಬಂದ್ರೆ ಸಾಕು. ಇನ್ನೊಂದ್ಸಲ ಫೋಟೋ ಅನ್ನೋ ಮಾತು ನಿನ್ ಬಾಯಿಯಿಂದ ಹೊರಗೆ ಬಂದ್ರೆ ಈ ಫೋನ್ ನ ಕಿತ್ತು ನೆಲಕ್ ಬಿಸಾಕ್ಬಿಡ್ತೀನಿ. ಅಯ್ಯೋ, ಹೊಡೆದಾಕ್ಬಿಡ್ತೀರಾ? 50,000 ಕೊಟ್ಟು ಆ ಫೋನ್ ತಗೊಂಡಿದ್ದೀನಿ, ವಾಪಸ್ ಕೊಡಿ. ಕೊಡಲ್ಲ. ನಿನ್ ಮೈ ಮೇಲಿರೋ ಎಲ್ಲ ಒಡವೆ ಮತ್ತೆ ಈ ಸೀರೆನ ಬದಲಾಯಿಸೋವರೆಗೂ ಈ ಫೋನ್ ನಾನು ನಿನಗೆ ಕೊಡೋದೇ ಇಲ್ಲ. ಮಗು ಹೆತ್ತಿರೋ ತಾಯಿ ಸೀರೆ ಹೊಡೆದ ಕೆಳಗ್ ಬಂದ್ರೆ ನಿನಗ್ ನಾಚಿಕೆ ಆಗಲ್ವಾ ಅಂತ ಎಲ್ರು ನನಗ್ ಬೈತಾರಷ್ಟೇ. ಬೇರೆ ಸೀರೆ ಉಟ್ಕೋ ಅಂತ ಕಣೆ ಅರ್ಥ. ಮತ್ತೆ ಒಡವೆ? ಮತ್ತೆ ಒಡವೆ ಅಂತೀಯ? ಅರ್ಥ ಆಗಲ್ಲ ನಿನಗೆ? ಲಿಪ್ಸ್ಟಿಕ್ ಒರೆಸ್ಕೋ. ಯಾವ್ದ್ರಿಂದ? ಕೆಳಗಡೆ ಹೋಗಿ ಸೀಮೆಣ್ಣೆ ಹಾಕೊಂಡು ಉಜ್ಕೋ. ಚೀಚಿ, ನೀನ್ ಬಳ್ಕೊಂಡಿರೋ ಮೇಕಪ್ಗೆ ಅದನ್ನೆಲ್ಲ ಹಾಕಿ ತೊಳೆದ್ರೂ ಕಡಿಮೆನೆ. ಮೇಕಪ್ ಹಾಕೊಳ್ಳೋದು ಸಿಂಪಲ್ ಆಗಿ ಹಾಲಿಗೆ ಬಾ. ಮಡಿ ಸ್ನಾನ ಅಂದ್ರೆ ನಿನ್ನಲ್ಲಿರೋ ಎಲ್ಲ ಮೈಲ್ಗೆ ಇವತ್ತು ಕಳೆದೋಗುತ್ತೆ ಅಂತ ಅರ್ಥ. ನನಗ್ ಮಗು ಹುಟ್ಟಿದ್ಮೇಲೆ ಪೂಜೆಗೂ ಬಂದ್ ಕೂತಿದ್ದೆ. ಆಗಿಲ್ದಿರೋ ಅಭ್ಯಂತರ ಈಗ ಯಾಕಿರತ್ ಹೇಳಿ? ಅಮ್ನೋರ್ ಪೂಜೆ ಆಗಿದ್ರಿಂದ ಆ ತಾಯಿನೇ ದಯೆ ತೋರಿಸಿದ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಾಂತಿನೇ ಇನ್ನೊಂದೇನೋ ಆಗಿ ನಿನ್ ತಪ್ಪೇನಂತ ನಿನಗೆ ಗೊತ್ತಾಗೋಗಿರೋದು. ಸರಿ ಬಿಡಿ, ಆ ಮೊಬೈಲ್ ಕೊಡಿ. ಹಳೆ ಸೀರೆ ಉಟ್ಮೇಲೆ ಹೇಗ್ ಕಾಣಿಸ್ತೀನಿ ಅಂತ ಒಂದ್ ಸೆಲ್ಫಿ ತಗೊಂಡ್ ಬರ್ತೀನಿ. ಲುಕ್ ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಪೌಡರ್ ಹಚ್ಕೊಂಡು ಇಲ್ಲೇ ಕೂತಿದ್ರೆ ಆಮೇಲೆ ಅಲ್ಲಿ ಮನೆಯವ್ರ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಕಣೆ. ನಿನ್ ಮಡಿ ಸ್ನಾನ ಮುಗಿಲಿ, ಆವಾಗ ಕೊಡ್ತೀನಿ ನಿನ್ ಫೋನ್ನ. ಅಯ್ಯೋ, ಅದ್ ಹಾಗಲ್ಲ ರೀ ಚಿಕ್ಕಜ್ಮನ್ರೆ, ನಿಂತ್ಕೊಳ್ಳಿ. ನಾನ್ ಚೆನ್ನಾಗ್ ರೆಡಿ ಆಗೋದು ನನ್ ಗಂಡಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಬೇರೆಯವರೆಲ್ಲ ನನ್ನನ್ ಯಾಕೆ ನೋಟಿಸ್ ಮಾಡ್ತಾರೆ? ಎಲ್ಲ ನನ್ ಕರ್ಮ. ಡಮಕ, ಸೌಟನ್ ತಗೊಂಬಂದು ನೀರ್ ಹಾಕ್ಬೋದಿತ್ತಲ್ವಾ? ನಾನ್ ಬಕೆಟ್ ಹೊರಕಾಗ್ದೆ ದುರಂದರಾಗಿ ಹೇಳಿದೆ. ಆದ್ರೂ ಶಾಸ್ತ್ರಕ್ಕೆ ಮೀಸಲು ನೀರು ಸ್ವಲ್ಪ ಇದ್ರೂ ಸಾಕು ಅಂತಾರೆ. ಆ ವಿಷಯ ಹೇಳಿದಿದ್ರೆ ಗ್ಲಾಸಲ್ಲೇ ತರ್ತಿದ್ನಲ್ಲ. ನೀನ್ ಎಷ್ಟು ಭಾರ ಹೊರತೀಯ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು ಕಣೆ. ನೈನಿ ಮಿದಿರಿ ಚಟ್ನಿ ತಗೊಂಬಂದಿ. ಬಾಳೆಹಣ್ಣು ವೀಳ್ಯದಲ್ಲೇ ರೆಡಿ. ಸೂಪರ್ ವಿಕ್ರಾಂತ್, ನೀವೇನ್ ತಗೊಂಡ್ ಬಂದ್ರಿ? ನಮ್ಗೇನು ಹೇಳಲ್ವಲ್ಲ. ಹಾ, ಹೇಳಲ್ಲ, ಕೇಳ್ಬೇಕು. ಸುಮನಾಗೆ ಮಡಿ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಪ್ರತಿಯೊಬ್ರು ಸೇರಿ ಕೆಲ್ಸ ಮಾಡಿದ್ರೆ ಪಾಪ ಹೋಗುತ್ತಂತೆ. ಹಾಗ್ ನೋಡಿದ್ರೆ ಎಲ್ಲಾ ಕೆಲ್ಸಾನು ನೀವಿಬ್ರೆ ಮಾಡ್ಬೇಕು. ಅಂದ್ರೆ ನಾವೆಲ್ಲ ಪಾಪ ಮಾಡಿದೀವಿ ಅಂತ ಹೇಳ್ತಿದ್ಯಾ ನೀನು? ಆಹಾ, ಅಷ್ಟು ಇಷ್ಟು ಅಂತ ಅಲ್ಲ, ಅಷ್ಟು ನೀವೇ ಮಾಡಿರೋದು. ಅಷ್ಟು ಟ್ಯಾಲೆಂಟ್ ಇದೆ ನಿಮಗೆ. ಅಕ್ಕ, ನೀ ಸುಮ್ನಿರು. ಅವಳಿರಲ್ಲ, ಅವಳು ಬಾಯಿಗೆ ಸಕ್ಕರೆನೋ ಬೆಲ್ಲನೋ ಹಾಕೋ ತನಕ ಒಟ ಒಟ ಅಂತಿರ್ತಾಳೆ.
ಇಷ್ಟಕ್ಕೂ ಸುಮನ ಎಲ್ಲಿ? ಸುಮ್ಮನಮ್ಮ, ನೀನೇ ತಡ ಮಾಡಿದ್ರೆ ಹೇಗಮ್ಮ? ನಿಮ್ ಅಳಿಯನಿಂದ ಲೇಟ್ ಆಯ್ತು. ಹಾ ಕಳ್ವಿಕ್ರಾಂತು, ನೀನಿಲ್ಲೇ ಇದ್ರು ರೂಮಲ್ಲಿ ಹೋಗಿ ಕಚ್ಗುಳಿ ಕೊಟ್ಟಾಗ ಫೀಲ್ ಆಗ್ತಿದ್ದಾಳೆ ಸುಮ್ಮನ. ಅಯ್ಯೋ, ಆ ಥರದ್ದೇನೂ ಇಲ್ಲ ಅದಕ್ಕೆ. ಬೇರೆ ಸೀರೆ ಉಟ್ಕೊಂಡು ಬಾರೆ ಅಂತ ಹೇಳಿದೆ ಅಷ್ಟೆ. ನಾನು ಆಗ್ಲೇ ರೆಡಿ ಆಗಿದ್ದೆ. ಒಡವೆ ಮಾಡ್ಕೊಂಡಿದ್ ಮೇಕಪ್ ಎಲ್ಲ ತೆಗ್ಸಿ ಹಳೇ ಸೀರೆ ಉಟ್ಕೊಂಡ್ ಬಾ ಅಂತ ಆರ್ಡರ್ ಮಾಡಿ ಇಲ್ಲಿಗೆ ಬಂದ್ರಿ ಇವ್ರು. ಇಲ್ಲ ಅಂತಂದ್ರೆ ಇನ್ನೇನೆ? ಫಂಕ್ಷನ್ಗೋ ಮದ್ವೆಗೋ ಹೋಗೋ ತರ ರೆಡಿ ಆದ್ರೆ ಹೇಗೆ? ಮಾಡಿಸ್ತಿರೋದು ಮಡಿ ಸ್ನಾನ. ಎಷ್ಟು ಸಿಂಪಲ್ ಆಗಿರ್ತೀಯೋ ಅಷ್ಟೇ ಒಳ್ಳೇದು. ಈ ಮಡಿ ಸ್ನಾನ ಆದ್ಮೇಲೆ ಆಸ್ತಿ ತಗೊಳ್ಳೋ ಪ್ರೋಗ್ರಾಮ್ ಇದೆಯಲ್ಲ ಅಂತ ಸುಮನ ಹಾಗೆ ರೆಡಿ ಆಗಿರ್ಬೇಕು. ತಪ್ಪೇನಿಲ್ಲ. ಚಿಕ್ಸೋಸೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ರಿಚ್ ಲೇಡಿ ಆಗ್ತಾಳಲ್ವಾ? ಅಲ್ಲ, ಮಗುನೇ ಇಲ್ಲ, ತಾಯಿ ಹೇಗಾಗ್ತಾಳೆ? ಇನ್ನು 5-10 ನಿಮಿಷದಲ್ಲಿ ಹುಚ್ಚುಚ್ಚಾಗಿ ಎಲ್ರ ಮೇಲೆ ರೇಗಾಡಕ್ ಶುರು ಮಾಡ್ತಾಳೆ. ಸುಮನ, ಅರ್ಶನ ಹಚ್ಚಿರೋ ಮನೆ ಮೇಲೆ ಕೂತ್ಕೋ. ವಿಕ್ರಾಂತ್, ಕುಂಕುಮ ಹಚ್ಚಿ ಕೈಗೆ ತಾಂಬೂಲ ಕೊಡು. ನಾನಾ? ಇನ್ಯಾರು ಹಚ್ತಾರೆ ವಿಕ್ರಾಂತ್? ಶಾಸ್ತ್ರ ಸಂಪ್ರದಾಯಕ್ಕೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅಯ್ಯೋ, ಬಾ ವಿಕ್ರಾಂತ, ಬಾ, ನೀನ್ ಬಾ. ತಗೊಳ್ಳಿ ವಿಕ್ರಾಂತ್. ಹೇಳ್ಬೇಕು ಅಂದ್ರೆ 11ನೇ ದಿನಕ್ಕೆ ಬಾಣಂತಿಯರಿಗೆ ತಲೆ ಸ್ನಾನ ಮಾಡಿಸ್ತಾರೆ. ಆದ್ರೆ ಸುಮ್ಮಿ ಡೈಲಿ ಹೆಡ್ ಬಾತ್ ಮಾಡಿ ಸ್ಟೈಲ್ ಆಗಿ ಫ್ರೀ ಹೇರ್ ಸ್ಟೈಲ್ ಮಾಡ್ಕೋತಾಳೆ. ಪರವಾಗಿಲ್ಲ ಬಿಡಿಯತ್ತೆ. ಅವಳು ಅದನ್ನೆಲ್ಲ ಮಾಡದೇ ಇದ್ರು ನಾವಾದ್ರೂ ಶಾಸ್ತ್ರದ ಪ್ರಕಾರ ಮಾಡ್ಬೇಕಲ್ವಾ? ಎಡಭುಜದ ಮೇಲೆ ಬಟ್ಟೆನೋ ಟವಲ್ಲೋ ಏನೊಂದು ಹಾಕಮ್ಮ. ಅದಕ್ಕೆ ಕೊಯ್ಲು ವಸ್ತ್ರ ಅಂತಾರೆ. ಏನೋ ಒಂದು ನನಗೆ ಗೊತ್ತಿರೋದನ್ನ ಹೇಳಿದೀನಿ. ನೀರಲ್ಲಿ ಬೇವಿನ ಸೊಪ್ಪು ಹಾಕಿ. ಹಾಕ್ತೀನಿ. ಮೊದಲು ಸುಮ್ಮನೆಗೆ ಅರ್ಶನ ಎಣ್ಣೆ ಹಚ್ಚಿ. ಸ್ವಲ್ಪ ಅರ್ಶನ ಕೂಡ ಸೇರಿಸಿ ಹಚ್ಬೇಕಕ್ಕ. ಹಾ, ಸುಣ್ಣದುಂಡೆ ಇದ್ಯಾ? ಕೆಮ್ಮಣ್ಣು ಉಂಡೆ ಇದೆ. ಯಾವ್ದೇ ಆದ್ರೂ ಒಳ್ಳೇದೇ ರೀ. ಇದೆಲ್ಲ ಮಾಡ್ಬೇಕಾ? ಅಲರ್ಜಿ ಆಗಲ್ಲ ಅಲ್ವಾ? ಕಬ್ಬಿಣದಂತ ಚರ್ಮ ಹಾಳಾಗುತ್ತೆ ಅನ್ಕೋತಿದ್ದಾಳೆ. ಊರಲ್ಲಿ ಸೋಪು ಇಲ್ದೆ ಕಡ್ಲೆ ಹಿಟ್ಟಿಂದಾನೆ ಸ್ನಾನ ಮಾಡಿದ್ದಿನ ಮರ್ತೋಯ್ತಾ ಸುಮನ? ಅದು ಆಗ ಅಕ್ಕ. ಮಾರ್ಕೆಟ್ ಅಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಎಷ್ಟೊಂದು ಸಿಕ್ತಿರ್ಬೇಕಾದ್ರೆ ಇದೆಲ್ಲ ಬೇಕಾ? ಈ ಕಾರ್ಯಕ್ರಮ ಶಾಸ್ತ್ರದ ಪ್ರಕಾರ ನಡಿಬೇಕು, ವಾದ ಬೇಡ. ಹಚ್ಚಿ ಚಿಕ್ಕಮ್ಮ. ಕೈ ಚಾಚು.
ಕೆಲ್ಸದಲ್ಲಿ ಕೆಲ್ಸ ಮಗುನ ಎತ್ಕೊಂಡ್ ಬಂದು ಬಿದಿರಿನ ಜರಡಿಲ್ ಮಲಗಿಸಿದ್ರೆ ಮಗುಗೆ ದೃಷ್ಟಿ ತೆಗೆಯೋ ಕಾರ್ಯಕ್ರಮನೂ ಮುಗಿಯುತ್ತಲ್ವಾ? ಮಗುಗೆ ಮೊದ್ಲು ಸ್ನಾನ ಮಾಡಿಸ್ಬೇಕು ಕಣೋ. ಮನೇಲಿ ದೊಡ್ಡವ್ರಂದ್ರೆ ನೀವೇ ಸ್ನಾನ ಮಾಡಿಸ್ಬೇಕು. ಅದಕ್ಕೇನಂತೆ, ಸುಮನನ್ ಮಗು ಅಂದ್ರೆ ನನಗ್ ಪ್ರೀತಿ ಇರಲ್ವಾ? ಪುಟ್ಟಿ ಪುಟ್ಟಿ ಬಂಗಾರು ಪುಟ್ಟಿ, ನಮ್ ಕೂಸನ್ ನೋಡ್ದವ್ರೆಲ್ಲಾರ್ಗೂನು ಒಳ್ಳೇದಾಗ್ಲಿ ಅಂತ ಹಾಡ್ ಹೇಳ್ತಾ ಸ್ನಾನ ಮಾಡಿಸ್ತೀನಿ. ಶ್ರೀರಾಮ ರಕ್ಷೆ, ಬ್ರಹ್ಮನಂತ ಆಯುಸ್ಸು, ಮಾರ್ಕಂಡೇಯನ ಆಯುಸ್ಸು ಅಂತ ಜರಡಿ ಒಳಗೆ ನವಧಾನ್ಯಗಳನ್ನ ಹಾಕಿ ವಸ್ತ್ರ ಹೊದಿಸ್ಬೇಕು. ಮಗು ಎಲ್ಲಿ? ಉಡ್ದಾರ ಕೂಡ ಇವತ್ತೇ ಹಾಕ್ತಾರೆ. ಬೆಳ್ಳಿದ ಇಲ್ಲ ಬಂಗಾರದ್ ಮಾಡ್ಸಿದ್ರಾ? ಬಿಳಿ ದಾರಕ್ಕೆ ಅರ್ಶನ ಹಚ್ಚಿ ಸೊಂಟಕ್ಕೆ ಕಟ್ಟಿದ್ರೆ ಸಾಕು. ಗೋಲ್ಡ್ ಇಲ್ಲ, ಅಟ್ಲೀಸ್ಟ್ ಸಿಲ್ವರ್ ಮಾಡಿಸ್ಬೋದಲ್ವಾ? ಅಪ್ಪ, ಎಲ್ಲ ಇರತ್ತೆ ಬಿಡು. ಮೊದಲು ಶಾಸ್ತ್ರೋಕ್ತವಾಗಿ ಎಲ್ಲ ನಡಿಬೇಕು. ಮಗು ಕಾಣಿಸ್ತಾನೆ ಇಲ್ವಲ್ಲ? ಬೆಳ್ಳಿ ಬಂಗಾರ ಅಂದನೆ ಮನ್ಸಿಂದ ಎಲ್ಲ ಕಾರ್ಯಕ್ರಮನೂ ಕರೆಕ್ಟಾಗಿ ಆಗ್ಲಿ ಅಂತ ಕೇಳ್ಕೊ. ಏನೋ ತುಂಬಾ ವಿಚಿತ್ರವಾಗಿದೆ ಸಂಸಾರ. ಯಾಕಮ್ಮ ಸುಮ್ಮಿ ನಿಧಾನಕ್ಕೆ ಬಾರೆ. ಅತ್ತಿಗೆ, ಯಾಕೆ ಗೋಡ್ ಬರ್ತಾ ಇದೆಯಾ? ಮಗುನ ಎಲ್ಲಾದ್ರೂ ಬೆಳೆಸ್ದ್ಯಾ ಹೇಗೆ? ಸುಮ್ಮಿ ರೂಮಲ್ಲಿ ಮಗು ಇಲ್ಲ ರೀ. ಅದೇನ್ ಸರಿಯಾಗಿ ಹೇಳಿ ಅತ್ತೆ. ಮಗು ಕಾಣಿಸ್ತಾ ಇಲ್ಲ ಕಣೋ. ಏನ್ ಹೇಳ್ತಿದ್ಯಾ ದುರಂದರ? ರೂಮಲ್ಲೆಲ್ಲ ಹುಡುಕ್ತೆ. ತೊಟ್ಲಲ್ಲಿ ಮಲಗಿಸಿದ್ನಲ್ಲ ಚಿಕ್ಕಿ, ಇದ್ದಿದ್ರೆ ಕರ್ಕೊಂಡ್ ಬರ್ತಿರ್ಲಿಲ್ವಾ? ಪುಟ್ಟಿ ಪುಟ್ಟಿ ಸುಮ್ಮನ. ಹಾಗಾದ್ರೆ ಮಗು ಎಲ್ಲಿ ಹೋಯ್ತು? ವಿಕ್ರಾಂತ್, ಮಗು ಅದು ಹೇಗೂ ಕಾಣಿಸ್ತಾ ಇಲ್ಲ. ಅದೇ ಬ್ರೋ, ನನಗೂ ಅರ್ಥ ಆಗ್ತಿಲ್ಲ. ಆಂಟಿ, ನೀವ್ ಸರಿಯಾಗಿ ನೋಡಿದ್ರಾ? ನನ್ ಕಣ್ ಸರಿಯಾಗೇ ಕಾಣಿಸುತ್ತೆ ಕಣೆ. ದಿನ ಕ್ಯಾರೆಟ್ ಜ್ಯೂಸ್ ಕುಡಿತೀನಲ್ಲ. ನಿನ್ ಮುಖ, ನೀನೇನ್ ಕುಡಿತೀಯ ಅಂತ ಕೇಳಿಲ್ಲ, ಸರಿಯಾಗಿ ನೋಡ್ದೆ ಅಂತ ಕೇಳಿದ್ದು. ನೋಡ್ದೆ ರೀ. ಪುಟ್ಟಿ 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 ಎಲ್ಲಿದ್ಯಮ್ಮ? ಪುಟ್ಟಿ
ಡಮ್ಮೋ ಡಮ್ಮ. ಏನೇ ಆದ್ರೂ ವಿಧಿ ಪ್ರಕಾರನೇ ನಡಿಬೇಕು. ವೇದಾಂತ ಮಾತಾಡ್ತಾ ನಿಂತಿರ್ಬೇಕಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಬಾಯಿ ಮುಚ್ಚೋ. ಮೊದ್ಲು ಮಗು ಎಲ್ಲಿದೆ, ಮನೆಯಿಂದ ಮಗುನ ಯಾರು ಕಿಡ್ನಾಪ್ ಮಾಡಿದಾರೋ ಅದನ್ನ ಮೊದ್ಲು ಕಂಡು ಹಿಡಿಬೇಕು. ಆ ಕೆಲ್ಸನ ಪೊಲೀಸವರೇ ಮಾಡ್ತಾರೆ. ಹಾಗಂತ ನಾವು ಕೈ ಕಟ್ಕೊಂಡು ನಿಂತ್ಕೊಳಕ್ಕಾಗತ್ತಾ ವಿಶಾಲ್? ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅವರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಇದ್ದೀನಿ. ಸರಿ, ನೋಡೋಣ ಬನ್ನಿ. ನಡೀರಿ. ನಮ್ಮ ಅಕ್ಕನ ಮೇಲೆ ಅನುಮಾನ ಬರ್ತಿದೆ ನನ್ಗೆ. ಸುಮನಾ, ಏನ್ ಹೇಳ್ತಿದ್ಯಾ? ಹೌದು, ಆಸ್ತಿ ಕೊಡಬಾರ್ದಂತ ವಿಶಾಲ್ ಬಾವನ ಬಚ್ಚಿಟ್ಟು ನಾಟಕ ಮಾಡಿದ್ಲು. ಈಗ ಅವಳ ಮಗುನ ಕಿಡ್ನಾಪ್ ಮಾಡ್ಸಿರ್ಬೋದು. ಇನ್ನೊಂದ್ಸಾರಿ ನೈನಿ ನನದ್ರು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನಿನಗೆ ಆದ್ರೂ ನನಗೆ ಆದ್ರೂ ಯಾರಿಗೆ ಆದ್ರೂ ಕೂಡ ಸಹಾಯ ಮಾಡಬೇಕು ಅಂತ ಬಯಸೋ ನೈನಿನ ನೀನು ಅಪಾರ್ಥ ಮಾಡ್ಕೊಂಡ್ರೆ ದೇವ್ರು ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಮತ್ ಇನ್ಯಾರು ಮಾಡಿರ್ತಾರೆ ಹೀಗೆ? ಇನ್ಯಾರ ಮೇಲಾದ್ರೂ ಡೌಟ್ ಇದೆಯಾ ನಿನ್ಗೆ? ನನ್ ಗಂಡ ಏನಾದ್ರೂ ಚಪ್ಪಲಿ ತಗೋತೀನೋ ಶೂಸ್ ತಗೋತೀನೋ ಗೊತ್ತಿಲ್ಲ ನನಗೆ. ಆದರೆ ಈ ಥರ ಮಾತಾಡಿದ್ದೀನೋ ನಿನ್ನನ್ನೇ ಗುರು ತಿಳಿದಿರೋ ಥರ ಮಾಡ್ಕೋಬೇಡ. ಗಲಾಟೆ ಮಾಡೋದು ಬೇಟ. ಮಗು ಎಲ್ಲಿದೆ ಅಂತ ಹುಡ್ಕೋಣ. ಎಷ್ಟು ಹುಡುಕಿದ್ರೂ ಸಿಗಲ್ಲ, ಗುರ್ತು ಹಿಡಿಯಕ್ಕೂ ಆಗಲ್ಲ. ತಾಯಿ ಮಗುನ್ ಗುರ್ತಿಡಿಯಲ್ಲ ಅಂದ್ರೇನು? ಡಮಕನ್ ಮಾತ್ ಕೇಳಿ ನಾನ್ ನನ್ ಮಗುನ ಗುರ್ತು ಹಿಡಿಯಲ್ಲ ಅನ್ಕೊಂಡಿದ್ದಾರೆ. ಆದ್ರೂ ನನ್ ಹೊರಗ್ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಅಕ್ಕ ಆಗ್ಲಿ ಇಲ್ಲ ನನ್ ಗಂಡ ಆಗ್ಲಿ ಮರ್ಯಾದೆಯಿಂದ ನನ್ ಮಗುನ್ ಕರ್ಕೊಂಡ್ ಬಂದು ನಮಗ್ ಒಪ್ಸಿದ್ರೆ ಸರಿ. ಇಲ್ಲ ಅಂದ್ರೆ ನಿಮ್ ಎಲ್ರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆತ್ರ ಪಡ್ಬೇಡ ಸುಮನಾ. ನಯನಿ, ವಿಕ್ರಾಂತ್, ಸುಮನನ್ ಆರೋಪನ ನೀವು ಕಿವಿಗೆ ಹಾಕೊಳ್ದೆ ಮೊದಲು ನೀವು ಮಗುನ ಹುಡುಕಕ್ ಶುರು ಮಾಡಿ. ಸಂಜೆ 6 ಗಂಟೆವರೆಗೂ ನೋಡ್ತೀನಿ. ಮಗು ಸಿಗದೆ ಇದ್ರೆ ಈ ಮನೆ ಮರ್ಯಾದೆನೇ ಹೋಗುತ್ತೋ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಅರೆಸ್ಟ್ ಆಗ್ತೀರಾ? ಈಗ್ಲೇ ಹೇಳ್ತಾ ಇದೀನಿ ಕೇಳಿ. ಏನಾಯ್ತು ಯಜಮಾನ್ರೆ? ಸುಮನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಯಜಮಾನ್ರೆ, ನೀವ್ ಕೂಡ ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಹಾಗಂತಲ್ಲ ನೈನಿ, ಮಗು ಇಲ್ದೆ ಹೋದ್ರು ಅವಳು ಬದುಕಿರ್ತಾಳೇನೋ, ಆದ್ರೆ ಆಸ್ತಿ ಇಲ್ದೆ ಹೋದ್ರೆ ಅವಳು ಬದುಕಿರೋದಕ್ಕಾಗಲ್ಲ. ನನ್ ತಂಗಿ ಕೇಳಿದಾಗ ಮಕ್ಕಳು ಇಲ್ದೇ ಇದ್ರು ಕೂಡ ಕೊಟ್ಟಿದ್ದೆ. ಅಹಮಡ್ಡ ಬಂದು ಕೈ ಚಾಚ್ತಾ ಇದ್ರು ಕೂಡ ನೀವು 3 ಕೋಟಿ ಕೊಟ್ಟಿದ್ರಿ. ಆ ದುಡ್ಡಿಂದ ಅವಳ ಮಗುನ್ ಮಾಡ್ಕೊಳಕ್ ಪಟ್ಟಿದ್ ಕಷ್ಟನ ಇಲ್ಲ ಅನ್ನಲ್ಲ. ಆದ್ರೆ ಹಸುಗೂಸನ್ನ ನಾನ್ಯಾಕ್ ತಾಯಿಯಿಂದ ದೂರ ಮಾಡ್ಲಿ? ನಾನ್ ಮುಚ್ಚಿಡಕ್ಕೆ ಮಗುವಿನ ವಸ್ತು ಅಲ್ವಲ್ಲ. ಮತ್ತೆ ಮತ್ತೆ ಕೇಳ್ತಿದ್ರೆ ನೀನು ಇವ್ರುಗಳಲ್ಲಿ ಬದಲಾವಣೆ ತರೋದಕ್ಕೋಸ್ಕರ ನೀನೇ ಈ ರೀತಿ ಮಾಡಿದೀಯಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ನಾಯಿ ಬಾಲಕ್ಕೆ ಕೋಲಿಟ್ಟು ಹಗ್ಗ ಕಟ್ಟಿದ್ರು ಅದು ಡೊಂಕಾಗೆ ಇರುತ್ತೆ ಯಜಮಾನ್ರೆ. ಸುಮನ ಬದ್ಲಾಗಲ್ಲ ಅಂತ ಗೊತ್ತಿದ್ರು ಅವಳಿಗೆ ಸಿಟ್ಟು ಬರ್ಸೋ ಅಂತ ಯಾವ ಕೆಲ್ಸಾನು ನಾನು ಯಾವ ಪರಿಸ್ಥಿತಿನಲ್ಲೂ ಮಾಡಲ್ಲ ಯಜಮಾನ್ರೆ. ಮತ್ತೆ ಮಗುಗೇನಾಯ್ತು ನೈನಿ? ಕಿಡ್ನಾಪ್ ಮಾಡೋ ಅವಶ್ಯಕತೆ ಯಾರಿಗಿರ್ಬೋದು? ಅದೇ ಅರ್ಥ ಆಗ್ತಾ ಇಲ್ಲ. ವಿಕ್ರಾಂತ್ ಏನಾದ್ರು? ಛೆಛೆ, ವಿಕ್ರಾಂತ್ ಅವ್ರಿಗೆ ಮೂಗ್ ಮೇಲೆ ಕೋಪ ಇದ್ರು ಮಗುನ ಕಿಡ್ನಾಪ್ ಮಾಡಿಸೋ ಅಷ್ಟು ಅವ್ರಿಗೆ ದ್ವೇಷ ಅಂತೂ ಇಲ್ಲ ಯಜಮಾನ್ರೆ. ಸಾಯಂಕಾಲದೊಳಗಡೆ ಮಗು ಮನೇಲಿ ಇಲ್ದೆ ಹೋದ್ರೆ ಸುಮ್ಮನೆ ದೊಡ್ಡ ರಾದ್ದಂತ ಮಾಡ್ಬಿಡ್ತಾಳೆ ಅಷ್ಟೇ. ಯಾರಾದ್ರೂ ಅವಳಿಗೆ ಅಪಾಯ ಮಾಡೋದ್ರಲ್ಲಿದ್ದಿದ್ರೆ ನನ್ಗದ್ ಮೊದ್ಲೇ ಗೊತ್ತಾಗ್ತಿತ್ತು. ನನಗಂತ ಸೂಚನೆ ಯಾವುದು ಬಂದಿಲ್ಲ ಅಂದ್ಮೇಲೆ ಮಗು ಎಲ್ಲೋ ಒಂದ್ ಕಡೆ
ಕ್ಷೇಮವಾಗೇ ಇದೆ ಅಂತ ಅನ್ಸುತ್ತೆ ಯಜಮಾನ್ರೆ. ಮಗು ಸೇಫ್ ಆಗಿದ್ರೆ ಸಾಕು. ಅಷ್ಟರಲ್ಲಿ ಅದ್ರ ಜಾಗನ ನಾವು ಕಂಡುಹಿಡಿಬಹುದು. ನಿಮ್ಮಣ್ಣ ಇನ್ಸ್ಪೆಕ್ಟರ್ ಚಂದ್ರ. ಫೋನ್ ಮಾಡಬೇಡಿ. ಯಾಕೆ ನೈನಿ?